ರಾಜ್ಯಸಭೆಯ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಕೊನೆಯ ದಿನ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣ ಸಾ ಬಾಂಡ್ವಿ ಅವರು ಅಭ್ಯರ್ಥಿಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಭೂಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ ಜೆಡಿಎಸ್ನ NDA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಿಕ್ಕೆ ಕಾರಣ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು JDS ಅಲ್ಲಿ ಇರತಕ್ಕಂಥ ಮತದಾನ, ನಮ್ಮ ಶಾಸಕರುಗಳ ಸಂಖ್ಯೆ, ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಭೂಪೇಂದ್ರ ರೆಡ್ಡಿ ಅವರು ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ದೆಹಲಿಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರು ಮತ್ತು ರಾಜ್ಯ ಘಟಕದ ಬಿಜೆಪಿಯ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರು ಎಲ್ಲ ಸೇರಿ ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ. ಈ ಒಂದು ಚುನಾವಣೆಯ ಒಂದು ಮಹತ್ವ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದರಿಂದ ಎರಡೂ ಅಭ್ಯರ್ಥಿಗಳನ್ನ ಇವತ್ತು NDA ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮತ್ತು NDA ಪಾರ್ಟ್ನರ್ ಇರ್ತಕ್ಕಂಥ ಭೂಪೇಂದ್ರ ರೆಡ್ಡಿ ಅವರಿಬ್ಬರನ್ನು ಇವತ್ತು ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡೂ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ.